ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಇದ್ದೀರಿ ಅಂತ ಅನ್ಕೊಂಡೇನಿ. ಇವತ್ತಿನ ನಾನು ಯಾವ್ದು ಪ್ರಾಡಕ್ಟ್ ಯೂಸ್ ಮಾಡೇನಿ ನಿಮ್ಗೆ ಅವೇರ್ನೆಸ್ ಕೊಡಕ್ಕೆ ಹೊಂಟೇನಿ ಅಂತಂದ್ರೆ ಎಕ್ಸ್ಪೆಷಲಿ ವುಮೆನ್ಸಿಗೆ. ಸೊ ಮೆನ್ಸ್ಟ್ರುಯಲ್ ಕಪ್ ಈಗ ಎಲ್ಲರೂ ಆಬ್ವಿಯಸ್ಲಿ ಎಲ್ಲರೂ ಆಲ್ಮೋಸ್ಟ್ ಯೂಸ್ ಮಾಡಾತಾರ. ಒಂದಿಷ್ಟು ಜನಕ್ಕೆ ಅವೇರ್ನೆಸ್ ಐತಿ, ಒಂದಿಷ್ಟು ಜನಕ್ಕೆ ಅವೇರ್ನೆಸ್ ಇಲ್ಲ. ಸೊ ಅದ್ರ ಸಂಬಂಧ ನಾ ಪರ್ಸ್ನಲಿ ಯೂಸ್ ಮಾಡಿ ಸೊ ಈಗ ಎಲ್ಲರಿಗೂ ಅವೇರ್ನೆಸ್ ಕೊಡೋನು ಇದ್ರ ಬಗ್ಗೆ ಅಂತ ಹೇಳಿ ಹೌ ಟು ಯೂಸ್ ಮೆನ್ಸ್ಟ್ರುಯಲ್ ಕಪ್ನ ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾ ತೋರಿಸ್ಕೊಡತ್ತೀನಿ ನಿಮ್ಗೆ. ಸೊ ಇದ್ರೊಳಗೆ 3 ಟೈಪ್ಸ್ ಇರ್ತೈತಿ. ಒಂದು ಫಸ್ಟಿಗೆ ಈಸಿ ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ಈ ತರ ಪಂಚ್ ಮಾಡ್ಕೊಂಡು 7 ಶೇಪ್ನಾಗ ಈ ತರ ಮಾಡ್ಕೊಂಡು 7 ಶೇಪ್ ಒಳಗೆ ಫಸ್ಟ್ ಇನ್ಸರ್ಟ್ ಮಾಡ್ಕೋಬಹುದು. ಸೆಕೆಂಡ್ ಟೈಮ್ ಅಂತಂದ್ರೆ ಸಿ ಒಳಗೂ ಇನ್ಸರ್ಟ್ ಮಾಡ್ಕೋಬಹುದು. ಸೊ ಈ ತರ. ಮತ್ತು ಥರ್ಡ್ ಟೈಮ್ ಅಂತಂದ್ರೆ ಪಂಚ್ ಈ ತರ ಒಳಗೆ ಪುಷ್ ಮಾಡಿ ಈ ತರ ಸ್ಮಾಲ್ ಮಾಡ್ಕೊಂಡು ಈ ತರನು ಒಳಗ ಇದು ಮಾಡ್ಕೋಬಹುದು, ಇನ್ಸರ್ಟ್ ಮಾಡ್ಕೋಬಹುದು. ಸೊ ಇದನ್ನ ಹೆಂಗ್ ಇನ್ಸರ್ಟ್ ಮಾಡ್ಕೋಬೇಕಂತ ಗೊತ್ತಾಗ್ತ. ಈಗ ಔಟ್ ಹೆಂಗ್ ಮಾಡ್ಬೇಕಂತಂದ್ರ ತರ ಪಿಂಚ್ ಮಾಡಿ ಒಳಗ ಈ ತರ ಇರ್ತೈತಿ. ಪಿಂಚ್ ಮಾಡಿ ಇಲ್ಲೇನ ಕೊಟ್ಟಾರಲ್ಲ ಕೆಳಗ ಇದನ್ನ ಚಕ್ಕೋಬೇಕು. ಸೊ ಆವಾಗ ಔಟ್ ಬರ್ತೈತಿ. ಸೊ ಇದು ಯಾಕ ಅಂತಂದ್ರೆ ಏನ್ ಇದರಿಂದ ಅಡ್ವಾಂಟೇಜ್ ಅಂತಂದ್ರ ಪ್ಲಸ್ ಪ್ಯಾಡ್ ನಾವು ಈಗ ರ್ಯಾಶಸ್ ಆಗತ್ತ, ಬಹಳ ತನ ಹಾಕೊಂಡಾಗ ಹಿಂಗ್ ವೆಟ್ ಅಂತ ಫೀಲ್ ಆಗತ್ತ. ಸೊ ಆ ತರ ಎಲ್ಲ ಏನೂ ಫೀಲ್ ಇಲ್ಲ. ಫ್ಲೆಕ್ಸಿಬಲ್ ಆಗಿ ಸ್ವಿಮ್ಮಿಂಗ್ ಮಾಡ್ಬೋದು ಆರಾಮ್ಸಿದ್. ರಾತ್ರಿ ಅಂದ್ರೂ ಹೆಂಗ್ ಬೇಕಾದಂಗ ಏನೂ ಲೀಕೇಜ್ ಆಗಂಗಿಲ್ಲ. ಸೊ ಅದಕ್ಕೆ ಇದನ್ನ ನಾನು ನಿಮ್ಗೆ ಅವೇರ್ನೆಸ್ ಕೊಡತ್ತೀನಿ. ಥ್ಯಾಂಕ್ ಯು ಸೊ ಮಚ್.